ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಆಪರೇಷನ್ ಹುಕ್ಕಾ ಹೇಗೆ ನಡೀತು ಅನ್ನುವಂಥ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರಂಜಿತ್ ಚಿರಿಯಾ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಬಹುಶಃ ಕನ್ನಡ ಮಾಧ್ಯಮ ಲೋಕದಲ್ಲಿ ಇಂಥದ್ದೊಂದು ಆಪರೇಷನ್ ಹುಕ್ಕಾ ಕಾರ್ಯಾಚರಣೆ ಅಥವಾ ಈ ರೀತಿ ಒಂದು ರಹಸ್ಯ ಕ್ಯಾಮ್ರಾಗಳ ಮೂಲಕ ತನಿಖಾ ಪತ್ರಕರ್ತರು ರಿಪಬ್ಲಿಕ್ ಕನ್ನಡದಲ್ಲಿ ಇಂಥದ್ದೊಂದು ಜಾಲವನ್ನು ಭೇದಿಸಿರೋದು ಬಹುಶಃ ಕನ್ನಡ ಮಾಧ್ಯಮ ಲೋಕದಲ್ಲೇ ಇದೇ ಮೊದಲು. ಇದು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಸುದ್ದಿ. ಇದು ಡ್ರಗ್ಸ್ ದಂಧೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನು ಸಾರಿದೆ. ನಿಮಗೆ ಗೊತ್ತಿದೆ, ನಾವು ಯುವ ಸಮುದಾಯ ಹೇಗೆಲ್ಲ ಈ ಮಾದಕ ವ್ಯಸನಿಗಳಾಗಿ ತಮ್ಮ ಬದುಕನ್ನು ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸಮಾಜದ ಮುಂದೆ ತೆರೆದಿಟ್ಟು ಪೊಲೀಸ್ ಇಲಾಖೆಯನ್ನು ಎಚ್ಚರಿಸ್ತಾ ಇದ್ದೀವಿ. ಈಗ ಮತ್ತೊಂದು ಮುಖ ಅನಾವರಣವಾಗಿದೆ. ಅದು ಕರ್ನಾಟಕದಲ್ಲಿ ಸಂಪೂರ್ಣ ಬ್ಯಾನ್ ಆದಂಥ ಹುಕ್ಕಾ ಘಾಟು ಈಗ ಮತ್ತೆ ಅದರ ಅಮಲು ಏರಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವಂಥ ಜಾಲವನ್ನು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಗಾರರ ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಧಮ್ ಮಾರೋ ಧಮ್ ಮಾಡಿರೋದು ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಹೇಗೆಲ್ಲ ಇದು ಆಪರೇಟ್ ಆಗಿತ್ತು, ಹೇಗೆ ಏನು ಎತ್ತ ಎಲ್ಲ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಈ ಡ್ರಗ್ಸ್ ದಂಧೆ ವಿರುದ್ಧ ಸಮರವನ್ನು ಸಾರಿದೆ. ಇವತ್ತು ಮತ್ತೊಂದು ಇದರ ಕರಾಳ ಮುಖವನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಜನ ಹೊಸ ವರ್ಷವನ್ನ ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಗುಂಡು ತುಂಡು ಮೋಜು ಮಸ್ತಿಯೊಂದಿಗೆ ತಾವು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರೆ, ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಘಾಟು, ಅಮಲಿನ ಘಾಟು, ಹುಕ್ಕಾ ಘಾಟನ್ನ ಅಮಲೇರಿಸಿಕೊಂಡು ಇವರು ನ್ಯೂ ಇಯರ್ ನಶೆಯಲ್ಲಿ ತೇಲಾಡಿದ್ದಾರೆ ಯುವಕರು. ಹೊಸ ವರ್ಷಾಚರಣೆಯಲ್ಲಿ ಗಾಂಜಾ ಘಾಟು ಫುಲ್ ಟೈಟು. ಹೇಗೆಲ್ಲ ನಶೆಯನ್ನು ಏರಿಸಿಕೊಂಡ್ರು ಗೊತ್ತಾ ನಶೆಕೋರರು? ಹೇಗೆಲ್ಲ ಸಪ್ಲೈ ಆಗಿತ್ತು ಗೊತ್ತಾ ನಿಮಗೆ? ಕರ್ನಾಟಕದಲ್ಲಿ ನಿಷೇಧ ಆಗಿರುವ ಹುಕ್ಕಾ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಡ್ರಗ್ಸ್ ದಂಧೆಯ ಕರಾಳ ಸತ್ಯ ಬಯಲಾಗಿದೆ. ಸಾಕ್ಷ್ಯ ಕೇಳಿದ್ದ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ಈ ಸ್ಟೋರಿಯನ್ನ ನೋಡಿ. ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಡ್ರಗ್ಸ್ ಜಾಲವನ್ನ ನಿಮ್ಮ ಮುಂದೆ ತೆರೆದಿಟ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಇವತ್ತು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾವು ಇದನ್ನ ತೆರೆದಿಡ್ತಾ ಇದ್ದೀವಿ. ಹೇಗೆಲ್ಲ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇದೆ ಈ ಜಾಲ ಅನ್ನೋದು, ಹೇಗೆಲ್ಲ ಈ ಹುಕ್ಕಾ ಅನ್ನುವಂಥ ಒಂದು ಮಾದಕ ವ್ಯಸನ ಅದು ಯುವಕರನ್ನ ಹೇಗೆಲ್ಲ ಅಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಡ್ತಾ ಇದ್ದೀವಿ. ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಹೋಮ್ ಮಿನಿಸ್ಟ್ರೇ, ಸಾಕ್ಷಿ ತಗೊಳ್ಳಿ ಈಗ ಮಾನ್ಯ ಈ ಸರ್ಕಾರದ ಘನತೆವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಷೇಧವಾಗಿದ್ದಂಥ ಹುಕ್ಕಾ ಹೇಗೆಲ್ಲ ಆನ್ಲೈನ್ನಲ್ಲಿ ಸಪ್ಲೈ ಆಗಿತ್ತು, ಹೇಗೆ ಸಿಗ್ತಾ ಇತ್ತು, ಅದನ್ನು ಹೇಗೆ ಇವರು ಡೆಲಿವರಿ ಮಾಡ್ತಾ ಇದ್ರು, ಡೆಲಿವರಿ ಮಾಡುವಾಗ ಏನು ಇವರು ಕೋಡ್ ವರ್ಡ್ ಬಳಸ್ತಾ ಇದ್ರು, ಅದನ್ನು ಪ್ರಶ್ನೆ ಮಾಡಿದಂಥ ಡೆಲಿವರಿ ಬಾಯನ್ನ ಹೇಗೆ ಹಿಗ್ಗಾಮುಗ್ಗ ಚಾಡಿಸಿದ್ರು ಇವರು, ಇದೆಲ್ಲವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಲೈವ್ ರೇಡ್, ಲೈವ್ ಆಪರೇಷನ್, ಲೈವ್ ಕಾರ್ಯಾಚರಣೆ ಇದು ರಿಪಬ್ಲಿಕ್ ಕನ್ನಡದಿಂದ. ಆನ್ಲೈನ್ನಲ್ಲಿ ಬುಕ್ ಮಾಡಿದರೆ ನಿಮಗೆ ಹುಕ್ಕಾ ಸಿಗುತ್ತೆ. ಕೇವಲ 15 ನಿಮಿಷದಲ್ಲಿ ನೀವಿದ್ದಂಥ ಜಾಗಕ್ಕೆ, ನಿಮ್ಮ ಅಪಾರ್ಟ್ಮೆಂಟ್ಗೋ, ನಿಮ್ಮ ರೂಮ್ಗೋ, ನಿಮ್ಮ ಲಾಡ್ಜ್ಗೋ, ನಿಮ್ಮ ಮನೆಗೋ ಅಥವಾ ನೀವೆಲ್ಲಿದ್ದೀರೋ ಅಲ್ಲಿಗೆ ತಂದು ತಲುಪಿಸ್ತಾರೆ. ಸೀದಾ ವ್ಯವಹಾರ ಇದು. ಆನ್ಲೈನ್ ಡೆಲಿವರಿ ಬಾಯ್ಸ್ಗಳ ಮೂಲಕ ಇವರು ಪರ್ಚೇಸ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್, ಬಿಗ್ ಎಕ್ಸ್ಪೋಸ್ ಆಪರೇಷನ್ ಹುಕ್ಕಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಗಾಂಜಾ ಘಾಟು ಹೇಗೆ ಬೆಂಗಳೂರಿನಲ್ಲಿ ಜನರ ಮೂಗನ್ನ ಹೊಕ್ಕುತ್ತಿದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ. ನೀವೆಲ್ಲ ಅಂದ್ಕೊಂಡಿರ್ಬೋದು ಹುಕ್ಕಾ ಬ್ಯಾನ್ ಆಯ್ತಲ್ಲ ಅಂತ ಹೇಳಿ, ಕರ್ನಾಟಕದಲ್ಲಿ ಎಲ್ಲೂ ಬಹುಶಃ ಹುಕ್ಕಾ ಸಿಗೋದಿಲ್ವೇನೋ ಅಂತ ಹೇಳಿ, ಹುಕ್ಕಾ ಯಾರು ಕೂಡ ಮಾರಾಟ ಮಾಡೋದಿಲ್ವೇನೋ ಅಂತ ಹೇಳಿ ನೀವು ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮ ನಂಬಿಕೆ ಸುಳ್ಳು, ನೀವು ಅಂದುಕೊಂಡಿರೋದು ಸುಳ್ಳು. ಗಾಂಜಾ, ಹುಕ್ಕಾ, ಮಾದಕ ವ್ಯಸನಗಳು ಆನ್ಲೈನ್ನಲ್ಲೇ ನಿಮಗೆ ಸಿಗುತ್ತೆ. ಕೇವಲ 15 ನಿಮಿಷದಲ್ಲಿ ನೀವಿರೋ ಜಾಗಕ್ಕೆ ತಂದು ಕೊಡ್ತಾರೆ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂಥ ಈ ಸುದ್ದಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ.
ರೆಡ್ ಬ್ಯಾಗ್ಗಳ ಮೂಲಕ ಇವರು ಕೋಡ್ ವರ್ಡ್ಗಳನ್ನು ಬಳಸ್ತಾರೆ. ರೆಡ್ ಬ್ಯಾಗ್ನಲ್ಲಿ ಏನಾದರೂ ಸಪ್ಲೈ ಆಗ್ತಿದೆ ಅಂತ ಹೇಳಿದರೆ ಅದು ಹುಕ್ಕಾನೆ, ಹುಕ್ಕಾ ಪಾಟೆ, ಹುಕ್ಕಾ ಪಕ್ಕ. ಆ ಡೆಲಿವರಿ ಮಾಡುವ ಡೆಲಿವರಿ ಬಾಯ್ಗೆ ಇದು ಹುಕ್ಕಾನೋ ಅಥವಾ ಮಾದಕ ವ್ಯಸನವೋ, ಇದು ಗಾಂಜಾನೋ, ಇದು ಡ್ರಗ್ಸೋ ಅನ್ನೋದು ಏನೂ ಮಾಹಿತಿ ಇರೋದಿಲ್ಲ. ಆತ ತನ್ನ ಪೋರ್ಟ್ರಲ್ಲಿ ಇಂಟಿಮೇಷನ್ ಬರುತ್ತೆ, ಇಂಥ ಜಾಗದಲ್ಲಿ ಅಲ್ಲಿ ಈ ವಸ್ತುವನ್ನು ಇನ್ನೊಂದು ಕಡೆಗೆ ಆತ ಸಾಗಾಟ ಮಾಡಬೇಕಾಗತ್ತೆ, ಡೆಲಿವರಿ ಮಾಡಬೇಕಾಗತ್ತೆ. ಆತ ಅಮಾಯಕ ಹೋಗ್ತಾನೆ, ಹೋಗಿ ಏನು ಅಂತೇಳಿ ಕೇಳ್ತಾನೆ. ಆಗ ಅವ್ರು ಹೇಳೋದೇ ಬೇರೆ, ಅದನ್ನು ಆತ ತೆಗೆದುಕೊಂಡು ಹೋಗ್ತಾನೆ. ಆದರೆ ಆತನಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಾಗ, ಸರ್ ಹುಕ್ಕಾ ಬ್ಯಾನ್ ಆಗಿದೆಯಲ್ಲ, ನಿಮ್ಮ ಈ ಡೆಲಿವರಿ ಬಾಕ್ಸ್ನಲ್ಲಿರೋದು ಹುಕ್ಕಾ ಅಲ್ವಾ ಅಂತೇಳಿ ಕೇಳಿದಾಗ ಆತನ ಜೊತೆಯಲ್ಲಿ ಹೇಗೆಲ್ಲ ಇವರು ವರ್ತನೆ ಮಾಡ್ತಾರೆ ಅಂತ ಕೇಳಿದರೆ ಪಾಪ ಆತ ನೊಂದುಕೊಂಡು ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡ್ತಾನೆ. ನೋಡಿ ಸರ್, ಹಿಂಗಾಗಿದೆ ಸರ್, ಹುಕ್ಕಾ ಬ್ಯಾನ್ ಆಗಿದ್ರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದೀನಿ ನಾನು, ನಮಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಅಂಥೇಳಿ ಆತ ಹೇಳಿದಾಗ ರಿಪಬ್ಲಿಕ್ ಕನ್ನಡದ ತನಿಖಾ ತಂಡ ಹೋಗುತ್ತೆ, ಈ ಜಾಲವನ್ನು ಸಂಪೂರ್ಣವಾಗಿ ಬಯಲು ಮಾಡುತ್ತೆ. ಈ ಜಾಲ ಹೇಗೆ ಆಪರೇಟ್ ಆಗ್ತಾ ಇದೆ, ಎಲ್ಲಿ ಆಪರೇಟ್ ಆಗ್ತಾ ಇದೆ, ಯಾವ ಏರಿಯಾದಿಂದ ಇವರು ಎಲ್ಲ ಕಡೆಗಳಿಗೂ ಕೂಡ ಇದನ್ನು ಹಂಚುತ್ತಾ ಇದ್ದಾರೆ, ಯಾರಿದನ್ನು ಪರ್ಚೇಸ್ ಮಾಡಿದವರು, ಎಲ್ಲಿ ಇದು ಮಾನಿಟರ್ ಆಗ್ತಿರೋದು, ಏನು ಎತ್ತ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಆ ಮೂಲಕ ನಿಮ್ಮ ಮುಂದೆ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ತನಿಖಾ ತಂಡ ಆ ಮೂಲಕ ಈ ಹುಕ್ಕಾ ಅನ್ನುವಂಥ ಮಾದಕ ವ್ಯಸನವನ್ನು ಅಮಲೇರಿಸಿಕೊಂಡು ಇವರು ಹೊಸ ವರ್ಷದ ಸಮಯದಲ್ಲಿ ಹೇಗೆಲ್ಲ ಮೋಜು ಮಸ್ತಿ ಮಾಡಿದ್ರು, ಯಾರು ಎಲ್ಲಿಂದ ಸಪ್ಲೈ ಮಾಡಿದ್ರು, ಹೇಗೆ ಸಪ್ಲೈ ಮಾಡಿದ್ರು, ಇದರ ಕೋಡ್ ವರ್ಡ್ ಏನು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಈ ಡೆಲಿವರಿ ಬಾಯ್ಸ್ ಹೇಗೆ ಪಾಪ ಇದನ್ನು ಸಪ್ಲೈ ಮಾಡ್ತಾರೆ, ಜೊತೆಗೆ ಡೆಲಿವರಿ ಬಾಯ್ಸ್ ಹತ್ರ ಅವ್ರು ಏನಂತ ಹೇಳ್ತಾರೆ, ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಬಟ್ಟ ಬಯಲಾಗಿದೆ. ಸಂಪೂರ್ಣ ಇದರ ಸಾಕ್ಷಿಯನ್ನು ನಾವು ಕೊಡ್ತಾ ಇದ್ದೀವಿ ಮಾನ್ಯ ಗೃಹ ಮಂತ್ರಿಗಳೇ. ಇನ್ನಾದರೂ ಕೂಡ ನೀವು ಯುವ ಸಮುದಾಯ ಈ ಮಾದಕ ವ್ಯಸನದಿಂದ ಇವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಿರೋದನ್ನು ನೀವು ತಪ್ಪಿಸ್ತೀರಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದಂಧೆ ಇದು ಅಂತಿಂತ ದಂಧೆ ಅಲ್ವೇ ಅಲ್ಲ. ಯುವಕರನ್ನ ನಶೆಯಲ್ಲಿ ತೇಲಿಸೋದು ದಂಧೆ. ಮಾದಕ ವಸ್ತುಗಳನ್ನ ಮಾರಿ ದುಡ್ಡು ಮಾಡೋ ಅಕ್ರಮ ಚಟುವಟಿಕೆ. ಇಡೀ ಬೆಂಗಳೂರಿಗೆ ಹಬ್ಬಿರುವಂತಹ ಕರಾಳ ಡ್ರಗ್ಸ್ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಸಿಲಿಕಾನ್ ಸಿಟಿಯ ಭಯಾನಕ ಮಾದಕ ಜಾಲವನ್ನ ಎಕ್ಸ್ಪೋಸ್ ಮಾಡಿದೆ. ಕರ್ನಾಟಕದಲ್ಲಿ ಹೆಸರಿಗಷ್ಟೇ ಹುಕ್ಕಾ ಬ್ಯಾನ್. ಆನ್ಲೈನಲ್ಲೇ ಸಿಗುತ್ತೆ ನಿಷೇಧಿತ ಹುಕ್ಕಾ ಪಾಟ್. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಎಕ್ಸ್ಪೋಸ್. ಹುಕ್ಕಾ ಅಂದ್ರೆ ನಶೆ ಏರಿಸೋ ತಂಬಾಕು, ಒಂದು ರೀತಿಯಲ್ಲಿ ಡ್ರಗ್ಸ್ ಅಂತಾನೆ ಲೆಕ್ಕ. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದ್ರೆ, ಒಂದು ಬಾರಿ ಹುಕ್ಕಾ ಸೇದೋದು ಒಂದೇ, 100 ಸಿಗರೇಟ್ ಸೇದೋದು ಒಂದೇ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಹುಕ್ಕಾ ಮಾರೋದನ್ನ ಅಥವಾ ಖರೀದಿಸೋದನ್ನ ನಿಷೇಧಿಸಿದೆ. ಆದರೆ ರಾಜ್ಯದಲ್ಲಿ ಹೆಸರಿಗಷ್ಟೇ ಹುಕ್ಕಾ ಬ್ಯಾನ್ ಆಗಿದೆ. ಆನ್ಲೈನಲ್ಲೇ ಡ್ರಗ್ ಪೆಡ್ಲರ್ಗಳು ರಾಜಾರೋಷವಾಗಿ ಹುಕ್ಕಾ ಸಪ್ಲೈ ಮಾಡ್ತಿದ್ದಾರೆ. ಡ್ರಗ್ ಪೆಡ್ಲರ್ಗಳು ನ್ಯೂ ಇಯರ್ಗೆ ನಿಷೇಧಿತ ಹುಕ್ಕಾ ಪಾಟ್ಗಳನ್ನು ಆನ್ಲೈನ್ ಮೂಲಕ ಸಪ್ಲೈ ಮಾಡಿದ್ದಾರೆ. ಆನ್ಲೈನ್ ಡೆಲಿವರಿ ಬಾಯ್ಸ್ಗಳ ಮೂಲಕ ಬಾಡಿಗೆಗೆ ಫಿಲ್ಡ್ ಹುಕ್ಕಾ ಪಾಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪಾರ್ಸಲ್ಗಳ ಸಾಗಿಸುವ ಆನ್ಲೈನ್ ಡೆಲಿವರಿ ಬಾಯ್ಗಳ ಮೂಲಕ ಅವರಿಗೆ ಗೊತ್ತಿಲ್ಲದಂತೆ ಹುಕ್ಕಾ ಪಾಟ್ಗಳನ್ನು ಸಾಗಿಸಿದ್ದಾರೆ. ಯಾವ ಲೊಕೇಶನ್ನಿಂದ ಬಂದಿತ್ತು? ಯಾವ ಲೊಕೇಶನ್ನಿಂದ ಬಂದಿತ್ತು ಅದು? ಕಾಕ್ಸ್ಟೋನಿಂದ. ಎಷ್ಟು ಇದಾಗಿದ್ದು ಪೇಮೆಂಟ್? ಇಲ್ಲ, ನೋಡ್ತೀರಾ? ಹುಕ್ಕಾ ಪಾಟ್ ಕಂಡು ಡೆಲಿವರಿ ಬಾಯ್ ಶಾಕ್. ಕೋರಮಂಗಲದಿಂದ ಹುಳಿಮಾವಿನ ಅಪಾರ್ಟ್ಮೆಂಟ್ಗೆ ಮಹಿಳೆಯೊಬ್ಬಳು ಹುಕ್ಕಾ ಪಾಟ್ ಆರ್ಡರ್ ಮಾಡಿದ್ಲು. ಆನ್ಲೈನ್ ಡೆಲಿವರಿ ಬಾಯ್ ಕೋರಮಂಗಲದಿಂದ ಪಾರ್ಸಲ್ ಸ್ವೀಕರಿಸಿದ್ರು. ಆದರೆ
ಗಾಂಜಾ ವಾಸನೆ ಬಂದು ಅನುಮಾನಗೊಂಡ ಡೆಲಿವರಿ ಬಾಯ್ ಪಾರ್ಸೆಲ್ ಬ್ಯಾಗ್ನ ಚೆಕ್ ಮಾಡಿದ್ದಾರೆ. ರೆಡ್ ಬ್ಯಾಗ್ನಲ್ಲಿ ಹುಕ್ಕಾ ಪಾಟ್ ಕಂಡು ಡೆಲಿವರಿ ಬಾಯ್ ಶಾಕ್ ಆಗಿದ್ದಾರೆ. ಮಹಿಳೆಗೆ ಇದು ಕಾನೂನು ಬಾಹಿರ ಅಂತ ಹೇಳಿದಾಗ ಆಕೆ ಅವಾಚ್ಯವಾಗಿ ನಿಂದಿಸಿದ್ದಾಳೆ. ಹಲೋ बोलो भैया. ಹಲೋ क्या ಮೇಡಮ್, हुआ? ಪೋರ್ಟರ್ ಬುಕ್ ಮಾಡಿದ್ರಲ್ಲ? I don't understand your language. हिंदी? हाँ मैडम वो हुक्का पॉट भेज रहे हो आप, वो लेके जाना मना है. हाँ तो कैंसिल करो और भागो. सॉरी? कैंसिल करो. कैंसिल करो और कुछ और बोला आपने, क्या बोला? कैंसिल करो और भागो बोला मैंने. भागो किधर भागो मैम, क्या बात कर रहे हो? मैं कैसे बात कर रहा हूँ, आप कैसे बात कर रहे हो? आप कैंसिल करो ना, क्यों चाहते हो यार? तट. मैं अभी पुलिस को बुलाता हूँ, रुको आप. ಹುಕ್ಕದಂತೆ ಸತ್ಯ ತೆರೆದಿಟ್ಟ ಡೆಲಿವರಿ ಬಾಯ್. ಎಲ್ಲಿ ನೀವು ಹೋಗಿದ್ರಿ ಅಂದರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಅದು ಆನ್ಲೈನಲ್ಲಿ, ಮತ್ತು ಆ ವ್ಯಕ್ತಿ ಏನು ಕೊಟ್ಟರು, ಏನಾಯ್ತು ಅಲ್ಲಿ? ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮು ಅಂತ ಕೇಳ್ಕೊತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತೊಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗಲ್ಲಿ, ತುಂಬಾ ಪ್ಯಾಕ್ ಆಗಿಲ್ಲ, ಬ್ಯಾಗಲ್ಲಿತ್ತು, ಕಾಟನ್ ಬ್ಯಾಗಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನು ಸ್ಮೆಲ್ಲು ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್. ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡಿದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಲೋಕಲ್ ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಷನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ದಂಧೆಕೋರರನ್ನ ಗೆಡ್ಡಾಗಿ ಕೆಡವಿದ ಖಾಕಿ. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಹುಕ್ಕಾ ಪೆಡ್ಲರ್ ಲಾಕ್. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾ ಇತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾ ಇತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲೇ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ರಾಶಿ ಹುಕ್ಕಾ ಪಾಟ್ ಕಂಡು ಕಾಕಿ ಶಾಕ್. ಫೋಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರೆತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ, ಅದೇ ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗೆ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು, ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಆನ್ಲೈನ್ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಾ ಇದೆ ಅಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಣೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹುಕ್ಕಾ ಪೆಡ್ಲರ್ಗಳು ಕೋರಮಂಗಲದಲ್ಲಿ ತಮ್ಮ ನೆಲೆಯನ್ನು ಮಾಡಿಕೊಂಡು ಆ ಮೂಲಕ ಇವರು ಎಲ್ಲ ಏರಿಯಾಗಳಿಗೂ ಕೂಡ ಆ ಹುಕ್ಕಾವನ್ನು ಸಪ್ಲೈ ಮಾಡ್ತಾ ಇದ್ರಲ್ಲ ಡೆಲಿವರಿ ಬಾಯ್ಗಳ ಮೂಲಕ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಒಂದು ಸ್ಫೋಟಕ ವಿಚಾರವನ್ನು ರಿವೀಲ್ ಮಾಡ್ತೋ
ರಾಶಿ ರಾಶಿ ಹುಕ್ಕಾ ಪಾಟ್ಗಳನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಪೊಲೀಸರು ರೇಡ್ ಮಾಡ್ತಾರೆ. ನಮ್ಮ ವರದಿ ನಂತರ ಪೊಲೀಸರು ರೇಡ್ ಮಾಡ್ತಾರೆ. ಕಾಕಿ ರೇಡ್ ವೇಳೆ ಸ್ಫೋಟಕ ಅಂಶಗಳು ಬಯಲಾಗುತ್ತೆ. ಹೆಂಗ್ ಸಾಧ್ಯ ಇದು ಅಂತ ಹೇಳಿ ಇಡೀ ಬೆಂಗಳೂರಿಗೆ ಹುಕ್ಕಾ ಸಪ್ಲೈ ಮಾಡ್ತಾ ಇದ್ದ ಈ ಪೆಡ್ಲರ್ಗಳು, ನ್ಯೂ ಇಯರ್ಗೆ ಹುಕ್ಕಾ ಸಾಗಿಸ್ತಾ ಇದ್ದ ಪೆಡ್ಲರ್ಗಳು, ಹುಕ್ಕಾ ತುಂಬಿದ ಪಾಟ್ ಬಾಡಿಗೆ ಸಾಗಿಸಿದ್ದ ಈ ಪೆಡ್ಲರ್ಗಳು ಡೆಲಿವರಿ ಬಾಯ್ಸ್ ಮೂಲಕ ಹುಕ್ಕಾ ಸಾಗಾಟ ಮಾಡ್ತಾ ಇದ್ರು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರು ಸಡನ್ ಆಗಿ ದಾಳಿ ಮಾಡ್ತಾರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ. ಇದನ್ನೆಲ್ಲ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ರಾಶಿ ರಾಶಿ ಹುಕ್ಕಾ ಪಾಟ್ಗಳನ್ನು ಪೊಲೀಸರು ಆನಂತರ ಸೀಸ್ ಮಾಡಿದ್ದಾರೆ. ಕಾಕಿ ರೇಡ್ ವೇಳೆ ಪೊಲೀಸರಿಗೆ ಇದೆಲ್ಲ ನೋಡಿ ಅವರೇ ಶಾಕ್ ಆಗಿದ್ದಾರೆ. ಇಡೀ ಬೆಂಗಳೂರಿಗೆ ಇವರು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ಸ್ಫೋಟಕ ವಿಚಾರ ಬಯಲಾಗಿದೆ. ರೆಡ್ ಬ್ಯಾಗ್ಗಳ ಮೂಲಕ ಇವರು ಹುಕ್ಕಾ ಪಾಟ್ಗಳನ್ನ ಮನೆ ಮನೆಗೂ ತಲುಪಿಸ್ತಾ ಇದ್ರು. ಡೆಲಿವರಿ ಬಾಯ್ಗಳ ಮೂಲಕ ಇವರು ತಲುಪಿಸ್ತಾ ಇದ್ರು. ಕೇವಲ 15 ನಿಮಿಷದಲ್ಲಿ ನೀವು ಹುಕ್ಕಾ ಏನಾದರೂ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಬರುತ್ತೆ. ನೀವಿರೋ ರೂಮು ಅಥವಾ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಮನೆಗೆ ತಲುಪಿಸ್ತಾರೆ. ಯಾವಾಗ ಈ ವಿಚಾರವನ್ನ ಆ ಡೆಲಿವರಿ ಬಾಯ್ ರಿಪಬ್ಲಿಕ್ ಕನ್ನಡದ ಮುಂದೆ ತೆರೆದಿಟ್ನೋ, ನಮ್ಮ ತನಿಖಾ ವರದಿಗಾರ ಅರವಿಂದ್ ಇದನ್ನ ಒಂದೊಂದಾಗಿ ಈ ಜಾಲವನ್ನ ಭೇದಿಸ್ತಾ ಬಂದ್ರು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಈ ಸ್ಟಿಂಗ್ ಆಪರೇಷನ್, ಇದೊಂದು ರಹಸ್ಯ ಕಾರ್ಯಾಚರಣೆಯನ್ನು ಸಂಪೂರ್ಣ ಯಶಸ್ವಿಗೊಳಿಸಿದ್ದು ನಮ್ಮ ತನಿಖಾ ವರದಿಗಾರ ಅರವಿಂದ್ ಪ್ರೌಡ್ ಆಫ್ ಯು. ನಿಜಕ್ಕೂ ಕೂಡ ಇದು ಕನ್ನಡ ಮಾಧ್ಯಮ ಲೋಕದಲ್ಲಿ ಇಂಥದ್ದೊಂದು ಸ್ಟಿಂಗ್ ಆಪರೇಷನ್ ಅಥವಾ ಇಂಥದ್ದೊಂದು ಲೈವ್ ಒಂದು ತನಿಖಾ ವರದಿಗಾರಿಕೆ ಬಹುಶಃ ಯಾರೂ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ತಮಗೆ ಹೇಗೆ ಮಾಹಿತಿ ಸಿಕ್ತು? ತಾವು ಇದನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ರಿ? ಜೊತೆಗೆ ಪೊಲೀಸರು ಇದನ್ನು ನೋಡಿ ಏನಂದರು? ಆ ಡೆಲಿವರಿ ಬಾಯ್ಗಳು ಏನಂತಾರೆ? ಹೇಗೆಲ್ಲ ಆಪರೇಟ್ ಆಗುತ್ತಿದ್ದು? ಓವರ್ ಟು ಯು ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರು ಎಲ್ಲೋ ಒಂದ್ ಕಡೆ ನ್ಯೂ ಇಯರ್ಗೆ ಟಾರ್ಗೆಟ್ ಆಗಿತ್ತು. ಅದರಲ್ಲೂ ಕೂಡ ನಶೆ ಅಂದ್ರೆ ಈ ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ನಶೆ ಮಾಡೋದಕ್ಕಾಗಿ, ನಶೆ ಪಾರ್ಟಿಗಾಗಿ ಬೆಂಗಳೂರು ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದು ಮಾಹಿತಿ ಪೊಲೀಸರಿಗೂ ಕೂಡ ಇತ್ತು. ಅದರ ಒಂದು ಹಂತದಲ್ಲಿ ಅವರು ಕೂಡ ತನಿಖೆ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಆ ಹಂತದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ವಿ, ವರದಿ ಮಾಡ್ಬೇಕಂತ ಕಾಯ್ತಾ ಇದ್ವಿ. ಆದ್ರೆ 1ನೇ ತಾರೀಕು ಅಂದ್ರೆ ನ್ಯೂ ಇಯರ್ ದಿನ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅಂದ್ರೆ ಸರಿಯಾದ ಮಾಹಿತಿಗಳು ಕೂಡ ಸಿಕ್ಕಿರೋದಿಲ್ಲ. ಅದಾದ ಬಳಿಕ ನಮಗೊಂದು ಮಾಹಿತಿ ಬರುತ್ತೆ. ಅದು ಕೂಡ ಹೇಗೆ ಬರುತ್ತೆ ಅನ್ನುವಂಥದ್ದಂದ್ರೆ, ನಾವು ಈ ಹಿಂದೆ ಸುಮಾರು 1 ತಿಂಗಳ ಕಾಲವಾಗಿ ಅದೊಂದು ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಆ ಒಂದು ಸ್ಟೋರಿನ ವರದಿ ಮಾಡಿರ್ತೀವಿ. ಆ ವರದಿ ನೋಡಿದಂತಹ ಡೆಲಿವರಿ ಬಾಯ್ ಏನಿರ್ತಾನೆ, ಆತ ಈ ರೀತಿಯಾಗಿ ಆಗಿದೆ, ಹುಳಿಮಾವ್ನಲ್ಲಿ ಒಂದು ಫಿಲ್ಡ್ ಹುಕ್ಕಾನ ಅವರು ಡೆಲಿವರಿ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ಜೊತೆಗೆ ಅವಾಚ್ಯವಾಗಿ ನನಗೆ ಬೈತಾ ಇದ್ದಾರೆ, ನಾನು ನಿಮ್ಮ ವರದಿಯನ್ನು ನೋಡಿದ್ದೆ ಅನ್ನುವಂಥ ಹಂತದಲ್ಲಿ ಆತ ನಮ್ಮ ರಿಪಬ್ಲಿಕ್ ಆಫೀಸ್ಗೆ ಕರೆ ಮಾಡಿ ನಮ್ಮನ್ನ ಸಂಪರ್ಕ ಮಾಡ್ತಾನೆ. ಆ ಬಳಿಕ ನಾವು ಆತನನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಆತನಿಗೆ ಏನೇನ್ ಆಯ್ತು ಅನ್ನುವಂಥದ್ದನ್ನ ಕೇಳ್ತೀವಿ. ಆ ಬಳಿಕ ಮತ್ತೆ ಆ ಒಂದು ಲೊಕೇಶನ್ ಯಾವುದು ಅನ್ನೋಂಥದ್ದನ್ನ ಪತ್ತೆ ಮಾಡ್ತೀವಿ. ಆ ಮುಖಾಂತರವಾಗಿ ನಾವು ಆ ಒಂದು ತನಿಖಾ ವರದಿಯನ್ನ ಮಾಡೋದಕ್ಕೆ ಮುಂದಾಗ್ತೀವಿ. ಆ ಸಂದರ್ಭದಲ್ಲಿ ಆ ಒಂದು ಅಡ್ಡೆ ಏನಿರುತ್ತೆ, ಹುಕ್ಕಾ ಪಾಟ್ಸ್ಗಳನ್ನ ಬೆಂಗಳೂರಿನ ಏರಿಯಾಗೆ ಕಳಿಸಿದಂತಹ ಆ ಅಡ್ಡೆ ಏನಿರುತ್ತೆ, ಆ ಅಡ್ಡೆ ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ತನಿಖೆ ಮಾಡ್ತೀವಿ. ಆಗ ಗೊತ್ತಾಗುತ್ತೆ ಕೋರಮಂಗಲ ವ್ಯಾಪ್ತಿಗೆ ಅಂತ ಹೇಳಿ. ಆಗ ಕೋರಮಂಗಲ ಪೊಲೀಸರಿಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡುವಂತದನ್ನ ಮಾಡ್ತೀವಿ. ಆ ಯುವಕ ಕೂಡ ಸಂಪರ್ಕ ಮಾಡ್ತಾನೆ. ಹೇಳಿದ ತಕ್ಷಣವೇ ಅವರು ಕೂಡ ತತ್ಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ, ಜೊತೆಗೆ ಕಾರ್ಯಪ್ರವೃತ್ತರಾಗ್ತಾರೆ. ನಮ್ಮ ಜೊತೆಗೇನೆ ಅವರು ಕೂಡ ಒಂದು ಕಾರ್ಯಪ್ರವೃತ್ತರಾಗಿ ಕಡೆಗೆ ಆ ಒಂದು ಅಡ್ಡೆಗೆ ಕೂಡ ಹೋಗ್ತೀವಿ. ಹೋದಂತ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡ್ತಾರೆ. ಲೈವ್ ಆಗ ಆ ಒಂದು ವರದಿಯನ್ನ ಕೂಡ ಮಾಡ್ತೀವಿ. ಆರೋಪಿಗಳನ್ನ ಬಂಧಿಸ್ತಾರೆ. ಜೊತೆಗೆ ಅಲ್ಲಿ ತುಂಬಾ ಶಾಕ್ಗೆ ಒಳಗಾಗುವಂತಹ ಪಾಟ್ಸ್ಗಳು, ಫ್ಲೇವರ್ಸ್ಗಳು ಇರ್ತವೆ. ಕೋಪ್ಟಾ ಕಾಯ್ದೆ ಅಡಿ ಕರ್ನಾಟಕದಲ್ಲಿ ಹುಕ್ಕಾ ಫ್ಲೇವರ್ಸ್ಗಳು ಬ್ಯಾನ್ ಆಗಿದೆ. ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು ಕೂಡ ಬ್ಯಾನ್ ಆಗಿದೆ. ಆದ್ರೆ ಆನ್ಲೈನ್ ನಲ್ಲಿ ವೆಬ್ಸೈಟ್ಗಳಲ್ಲಿ ಅದು ಹುಕ್ಕಾ ಸಿಗುತ್ತೆ ಅನ್ನುವಂಥದ್ದು ಒಂದು ಪೋಸ್ಟರ್ಗಳು ಈಗಲೂ ಕೂಡ ಹರಿದಾಡ್ತಾ ಇರುವಂಥದ್ದು. ರಂಜಿತ್, ನಿಜಕ್ಕೂ ಕೂಡ ಭಯಾನಕ ಸಂಗತಿ ಇದು. ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಪ್ರಮುಖವಾಗಿ ಒಂದು ಏನು ಡ್ರಗ್ ಆಪರೇಷನ್ ಮಾಡಿರ್ತೀವಿ, ಆಗ ಇದು ಸದನದಲ್ಲೂ ಕೂಡ ಚರ್ಚೆ ಆಗಿರುತ್ತೆ.
ಸುರೇಶ್ ಕುಮಾರ್ ಅವರು ಇದನ್ನ ಒಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಈ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ, ಮಾಹಿತಿ ಇದ್ರೆ ಕೊಡಿ ಅಂತ ಹೇಳಿರ್ತಾರೆ. ನಾವು ಈಗ ಸಾಕ್ಷಿ ಸಮೇತವಾಗಿ ಆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಸಾಕ್ಷಿ ಕೊಡಿ ಅಂದಿರ್ತಾರೆ, ಸಾಕ್ಷಿಯನ್ನ ಕೊಟ್ಟಿರುವಂತದ್ದು. ಬಳಿಕ ಪೊಲೀಸರು ಕೂಡ ನಮಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರು ಕೂಡ ಈ ಹಿಂದೆ ನಮಗೆ ಮಾಹಿತಿ ಕೊಡಿ, ಅವ್ರು ಯಾರೇ ಆದ್ರೂ ಬಂಧಿಸ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಕಮಿಷನರ್ ಕಚೇರಿಯಲ್ಲೇ ಅವರು ಅದನ್ನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಾರೆ. ನಾವು ಯಾವಾಗ ಈ ಹಿಂದೆ ಡ್ರಗ್ ಆಪರೇಷನ್ ಮಾಡಿರ್ತೀವಿ ಆಗ ಅವರು ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ. ಅದರಂತೆ ಬೆಂಗಳೂರು ಪೊಲೀಸ್ ನಡೆದುಕೊಂಡಿರುವಂತದ್ದು. ಬೇಗನೆ ಆ ಒಂದು ರೇಡ್ ಅನ್ನ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಒಂದು ಉದಾಹರಣೆ ಮುಖಾಂತರವಾಗಿ ಹೇಳೋದಾದ್ರೆ, ಗಾಯ ಆದ ಮೇಲೆ ಪರಿಹಾರ ಹುಡುಕೋದು, ಜೊತೆಗೆ ಗಾಯ ಮಾಡಿದವ್ರನ್ನ ಬಂಧಿಸೋದಕ್ಕಿಂತ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರುವಂತದ್ದು. ಅದು ಆಗೋಕ್ಕೂ ಮುಂಚೆನೆ ನಾವು ಕಾಪಾಡ್ಕೊಳ್ಬೇಕಾಗಿತ್ತು. ನ್ಯೂ ಇಯರ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು 4 ದಿನಗಳ ಕಾಲ. ಅದರಲ್ಲೂ ಕೂಡ ಕೋಡ್ ವರ್ಡ್ ನ ಇಟ್ಟಿದ್ರು ರಂಜಿತ್ ಅವರು. ರೆಡ್ ಬ್ಯಾಗ್ ನ ಮುಖಾಂತರವಾಗಿ ಆ ಹುಕ್ಕವನ್ನ ಸಪ್ಲೈ ಮಾಡ್ತಿದ್ರು. ಯಾರು ಕನ್ಸ್ಯೂಮ್ ಮಾಡ್ಕೋತಾರೆ ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಹೇಳಿರ್ತಾರೆ ಅವರು, ರೆಡ್ ಚೀಲ್ನಲ್ಲಿ ಇದೆ ನೋಡಿ ಅನ್ನುವಂಥದ್ದನ್ನ. ಸೊ ಈ ರೀತಿಯಾಗಿ ಪ್ರಕ್ರಿಯೆ ಇತ್ತು ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹುಶಃ ಇಂಥ ಎದೆಗಾರಿಕೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಇರುತ್ತೆ. ಇಂಥ ಡೇಂಜರಸ್ ಸ್ಪಾಟ್ಗಳಿಗೆ ಹೋಗಿ ಅಲ್ಲಿ ಸ್ಟಿಂಗ್ ಆಪರೇಷನ್ ಮೂಲಕ, ರಹಸ್ಯ ಕಾರ್ಯಾಚರಣೆ ಮೂಲಕ ಅದನ್ನು ಭೇದಿಸೋದು. ಥ್ಯಾಂಕ್ ಯು ಅರವಿಂದ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಮಾದಕ ವ್ಯಸನ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಬೆಳಗಾವಿಯಲ್ಲೂ ಕೂಡ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆರೋಗ್ಯವನ್ನ ಕಾಪಾಡಬೇಕಾದಂತಹ ವೈದ್ಯನ ಮನೆಯಲ್ಲೇ ಗಾಂಜಾ ಘಾಟು ನೋಡಿ. ವೈದ್ಯನ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ. ಚಿಕ್ಕ ಮಕ್ಕಳ ತಜ್ಞ ಅಂತೆ ಆ ಡಾಕ್ಟರ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ವೈದ್ಯ ಗಾಂಜಾ ಸೇವಿಸಿದ್ದು ಪೊಲೀಸ್ ತನಿಖೆಯಲ್ಲೂ ಕೂಡ ದೃಢವಾಗಿದೆ. ಆದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ವಂತೆ. ಖಚಿತ ಮಾಹಿತಿಯ ಮೇರೆಗೆ ವೈದ್ಯನ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ವೈದ್ಯ ರಾಹುಲ್, ಹೆಸರು ರಾಹುಲ್, ಆತನ ಮನೆಯಲ್ಲಿ 134 ಗ್ರಾಂನಷ್ಟು ಗಾಂಜಾ ಪತ್ತೆಯಾಗಿದೆ. ಬೆಳಗಾವಿಯ ಶಿವಬಸವನ ಹಳ್ಳಿಯಲ್ಲಿ ಇದೊಂದು ಘಟನೆ ಆಗಿರೋದು. ಈ ವ್ಯಕ್ತಿ ಹೆಸರು ರಾಹುಲ್ ಅಂಥೇಳಿ. ಇವರು ಹೇಳಿ ಕೇಳಿ ವೈದ್ಯ. ಶಿವಬಸವನಗರದಲ್ಲಿ ಇರುವ ಈತನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬಂತಿ ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಹುಲ್. ಎಂಥ ವಿಪರ್ಯಾಸ. ದಿನಾಂಕ 9 ಜಾನ್ವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ ಡಾಕ್ಟ್ರ್ ಯಾರು? ಅವರಿಗೊಂದು ಸ್ವಲ್ಪ ಪರಿಜ್ಞಾನ ಇಲ್ವಾ? ತಾವೇ ಕನ್ಸ್ಯೂಮ್ ಮಾಡಿದ್ರಲ್ಲ ಗಾಂಜಾ, ಇವರ ಹಿನ್ನೆಲೆ ಏನು, ಏನು ಕತೆ, ಸದ್ಯ ಏನೇನು ವಿವರ ಇದೆ ಇಲ್ಲಿವರೆಗೂ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಕರೆ ಕಟ್ಟಾಗಿದೆ. ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರನ್ನು. ವೈದ್ಯನೇ ಗಾಂಜಾವನ್ನು ಸೇವಿಸಿದ್ದಲ್ಲದೆ ವೈದ್ಯನ ಮನೆಯಲ್ಲಿ ಗಾಂಜಾ 134 ಗ್ರಾಂ ಗಾಂಜಾ ಇರೋದು ಪತ್ತೆಯಾಗಿದೆ. ಸದ್ಯ ಇವರು ವೈದ್ಯ ಅಧಿಕಾರಿ ಅಂತೆ. ಈ ವೈದ್ಯ ಗಾಂಜಾವನ್ನು ಕನ್ಸ್ಯೂಮ್ ಮಾಡ್ತಿರೋದು ಕೂಡ ಪೊಲೀಸರ ತನಿಖೆ ವೇಳೆ ದೃಢವಾಗಿದೆ. ಸದ್ಯಕ್ಕೆ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ತಣಿಸಂದ್ರದಲ್ಲಿ BDA ಮನೆಗಳನ್ನು ತೆರವು ಮಾಡಿರೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ಬಹುಶಃ ಮೈನಸ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲದರ ಅಪ್ಡೇಟ್ನೊಂದಿಗೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ತಣಿಸಂದ್ರ BDA ತೆರವು ಪ್ರಕರಣದ ಬಿಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. BDA ಜಾಗ ಬ್ರೋಕರ್ ಮೂಲಕ ಲಕ್ಷಕ್ಕೆ ಸೇಲ್ ಮಾಡಿಕೊಂಡಿದ್ದಾರೆ. 45 ಲಕ್ಷಕ್ಕೆ ಈ BDA ಜಾಗವನ್ನ ಬ್ರೋಕರ್ ಮಾರಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ.
ಡೆಮಾಲಿಷನ್ ಸುಳಿವು ಯಾವಾಗ ಸಿಕ್ತೋ ಆಗ ಈ ಜಾಗವನ್ನ ಮಾರಿ ಎಸ್ಕೇಪ್ ಆಗಿದ್ದಾನೆ. ಲಕ್ಷಕ್ಕೆ ಬಿಡಿಎ ಜಾಗವನ್ನ ಮಾರಿದ್ದಾನೆ ಈ ಬ್ರೋಕರ್. 45 ಲಕ್ಷಕ್ಕೆ ಈ ಜಾಗವನ್ನ ಮಾರಾಟ ಮಾಡಿರೋದು. ಯಾವಾಗ ಬಿಡಿಎ ಡೆಮಾಲಿಷ್ ಮಾಡುತ್ತೆ ಅಂತ ಗೊತ್ತಾಯ್ತೋ ಆಗ ಜಾಗವನ್ನ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಬಿಡಿಎ ಜಾಗ ಬ್ರೋಕರ್ ಮೂಲಕ ಸೇಲ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 45 ಲಕ್ಷಕ್ಕೆ ಸೇಲ್ ಆಗಿದೆ. ಬಿಡಿಎ ತೆರವುಗೊಳಿಸುತ್ತೆ ಅಂತ ಗೊತ್ತಾದ ತಕ್ಷಣ ಜಾಗ ಮಾರಿದಾನೆ ಈತ. ಈ ಇಡೀ ಜಾಗವನ್ನ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಿದೆ ಈ ಚಾಲಾಕಿ ಗ್ಯಾಂಗ್. ವಂಚಕರನ್ನ ನಂಬಿ ದುಡ್ಡು ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಜನ ಮೋಸ ಹೋಗಿದ್ದಾರೆ. ಆನ್ಲೈನ್ ಮೂಲಕ 45 ಲಕ್ಷ ಪಾವತಿಸಿದ್ರು. ತಹಸೀನ್ ಫಾತಿಮಾ ಖಾನ್ಗೆ ಈಗ 45 ಲಕ್ಷ ರೂಪಾಯಿ ಮೋಸ ಆಗಿದೆ. ಆನ್ಲೈನ್ ಮೂಲಕ 45 ಲಕ್ಷ ಪಾವತಿ ಮಾಡ್ತಾರೆ. ಕಡಿಮೆ ಬೆಲೆಗೆ ಯಾಕೆ ಮಾರಾಟ ಅಂತ ತಹಸೀನ್ ಪ್ರಶ್ನೆ ಮಾಡ್ತಾರೆ. ಮಗನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳಿಸ್ಬೇಕು ಅಂತ ಗ್ಯಾಂಗ್ ಸಬೂಬ್ ಕೊಡೋದು. ಇದನ್ನ ನಂಬಿ ಇದ್ರೂ ಇರಬಹುದು ಅಂತ ಅವರನ್ನು ನಂಬಿ 45 ಲಕ್ಷ ಆನ್ಲೈನ್ ಪೇಮೆಂಟ್ ಕೂಡ ಮಾಡಿಬಿಡ್ತಾರೆ. ತಹಸೀನ್ 45 ಲಕ್ಷ ಕೊಟ್ಟು ಆ ಜಾಗವನ್ನ ಖರೀದಿ ಕೂಡ ಮಾಡಿರ್ತಾರೆ. ಈಗ 3 ವಿರುದ್ಧ FIR ದಾಖಲಾಗಿದೆ. ಈ ಬ್ರೋಕರ್ ಅದರ ಜೊತೆಯಲ್ಲಿ ಒಂದಷ್ಟು ಜನರ ಕಾಂಟ್ಯಾಕ್ಟ್ಸ್ ಇತ್ತು ತಹಸೀನ್ಗೆ. ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. FIR ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಬಿಡಿಎ ಜಾಗವನ್ನ ಲಕ್ಷಕ್ಕೆ ಈತ ಸೇಲ್ ಮಾಡಿರೋದು. ಈಗ ಬಿಡಿಎ ಒತ್ತುವರಿ ತೆರವು ಮಾಡಿಕೊಂಡಿದೆ. ನಾವು ಈ ಜಾಗವನ್ನ ಖರೀದಿ ಮಾಡಿದ್ದೀವಿ, ನಮ್ಮ ಹತ್ರ ಪೇಪರ್ಸ್ ಇದೆ, ದಾಖಲೆಗಳಿದೆ, ಅದು ಹೇಗೆ ತೆರವು ಮಾಡ್ತೀರಾ ಅನ್ನುವಂಥದ್ದು ಈ ನಿವಾಸಿಗಳ ಪ್ರಶ್ನೆ. ಅದನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರೋದು ಬಿಡಿಎ ಜಾಗ ಈತ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿರೋದು. 45 ಲಕ್ಷಕ್ಕೆ ಬ್ರೋಕರ್ ಸೇಲ್ ಮಾಡಿದ್ದಾನೆ. ಆ ಬ್ರೋಕರ್ ವಿರುದ್ಧ ಈಗ FIR ದಾಖಲಾಗಿದೆ. 3 ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಗಮನಿಸ್ತಾ ಇದ್ದೀವಿ, ತಣಿಸಂದ್ರದಲ್ಲಿ ಒಂದಷ್ಟು ದಾಖಲೆಗಳನ್ನ ಹೊಂದಿರೋರು ಕೂಡ ಇದ್ರು. ಈ ಜಾಗ ಬಿಡಿಯದಾದ್ರೆ ದಾಖಲೆಗಳು ಹೇಗೆ ಬಂದವು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ವು. ಏನಿದು ಕತೆ? ಈತ ಮಾರಿದ್ದು, ಜೊತೆಯಲ್ಲಿ ಯಾಕೆ ತಗೊಂಡಿದ್ದು, ಇದು ಅಧಿಕೃತವಾ ಅಥವಾ ಈಗ ಕೇಸ್ ಕೂಡ ದಾಖಲಾಗಿದೆ, ಹಾಗಾಗಿ ಆತ ಎಲ್ಲಿದ್ದಾನೆ, ಏನೇನು ಮಾಹಿತಿ ಇದೆ ಇದ್ರ ಬಗ್ಗೆ? ಅಶ್ವಿನಿ ಗೌಡ, ಅಂದರೆ ಇಲ್ಲಿ ಅಂದರೆ ಈ ಇದಾಯ್ತಲ್ಲ ಯಾವುದು ಅಂದರೆ ಕೋಗಿಲ್ ಲೇಔಟ್ ಪ್ರಕರಣ ಸೇಮ್ ಇಲ್ಲಿ ಕೂಡ ತಣಿಸಂದ್ರದ್ದು ಕೂಡ ಅದೇ ರೀತಿಯ ಪ್ರಕರಣ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಇದೇ ಕಾರಣಕ್ಕೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಒಂದಿಷ್ಟು ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಒಂದಂತೂ ನಮಗೂ ಕೂಡ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಂದರೆ ಕೋಗಿಲ್ ಲೇಔಟ್ನಂತೆ ಕೂಡ ಇಲ್ಲೂ ಕೂಡ ಬಿಡಿಎ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದ್ದನ್ನು ಸಂಬಂಧಪಟ್ಟ ಹಾಗೆ ನಮ್ಗೆ ಕೂಡ ಮಾಹಿತಿ ಸಿಗುತ್ತೆ. ಖುದ್ದು ನಾವು ಕೂಡ ಸ್ಪಾಟ್ ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಜನರು ಒಂದಿಷ್ಟು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿಯೂ ಕೂಡ ಬಿಡಿಎ ಜಾಗವನ್ನು ಸೇಲ್ ಡೀಡ್ ಮಾಡಲಾಗುತ್ತೆ. ಇಬ್ಬರು ಕೂಡ ಆ ವ್ಯಕ್ತಿ ಏನಿದ್ದಾನೆ ಆತ ಬಿಡಿಎ ಕೂಡ ಸೇಲ್ ಡೀಡ್ ಮಾಡಿದ್ದ, ಜೊತೆಗೆ ಇಲ್ಲಿರುವಂತಹ ಜನರು ಕೂಡ ಸೇಲ್ ಡೀಡ್ ಮಾಡಿದ್ದ. ತಹಸೀಲ್ ಅನ್ನೋ ಲೇಡಿ ಏನಿದ್ದಾರೆ ಆಕೆ ಫಾತಿಮಾ ಅನ್ನೋರನ್ನ ಪರಿಚಯ ಮಾಡ್ತಾರೆ. ಫಾತಿಮಾ ಅನ್ನೋರು ತಹಸೀಲ್ ಅನ್ನೋ ಲೇಡಿ ಹತ್ರ ಹೋಗ್ತಾರೆ. ಫಾತಿಮಾ ಜೊತೆಗೆ ಇನ್ನಿಬ್ರು ಇರ್ತಾರೆ, ಮುದಸ್ಸಿರ್ ಇರ್ತಾರೆ, ಜೊತೆಗೆ ಆರಿಫ್ ಇರ್ತಾರೆ. ಮೂವರು ಹೋಗಿ ಆ ಒಂದು ಜಾಗವನ್ನು ಅವರಿಗೆ ಮಾರಾಟವನ್ನು ಮಾಡ್ತಾರೆ. ಸರಿಸುಮಾರು 45 ಲಕ್ಷಕ್ಕೆ ಮಾರಾಟವನ್ನು ಮಾಡ್ತಾರೆ. ಅದು 10,000 ಚದರಡಿ ಜಾಗ. ಯಾಕೆ ಇಷ್ಟು ಕಡಿಮೆಗೆ ನೀವು ಮಾರಾಟ ಮಾಡ್ತೀರ ಅನ್ನೋ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೊಡುವಂತಹ ಉತ್ತರ ಏನಿದೆ, ನನ್ನ ಮಗ ವಿದೇಶದಲ್ಲಿ ಓದಬೇಕು, ವಿದ್ಯಾಭ್ಯಾಸಕ್ಕೆ ತುಂಬಾ ಹಣದ ಕೊರತೆ ಇದೆ, ತುಂಬಾ ಹಣದ ಇಂಪಾರ್ಟೆನ್ಸ್ ಇದೆ, ಎಮರ್ಜೆನ್ಸಿ ಇದೆ, ಇದೇ ಕಾರಣ ಕೂಡ ಕಡಿಮೆ ದುಡ್ಡಿಗೆ ಮಾರಾಟ ಮಾಡ್ತೀವಿ ಅಂತ ಆಕೆಯನ್ನು ನಂಬಿಸಿ ಜಾಗವನ್ನು ಮಾರಾಟವನ್ನು ಮಾಡ್ತಾರೆ. ಜೊತೆಗೆ 2025ರಲ್ಲಿ ಬಾಣಸವಾಡಿ ರಿಜಿಸ್ಟ್ರೇಷನ್ ಕಚೇರಿಯಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾರೆ. ಈ ಖಾತಾವನ್ನು ಕೂಡ ಮಾಡ್ಕೊಡ್ತಾರೆ. ಯಾವಾಗ ಜನವರಿ 8ರಂದು ಬಿಡಿ ಅಧಿಕಾರಿಗಳು ಬಂದು ಇದು ಡೆಮಾಲಿಷ್ ಮಾಡೋ ಮುಂದಾಗ್ತಿದ್ದಂಗೆ ತಹಸೀನ ಈ ಫಾತಿಮಾ ಮತ್ತು ಈ ಗ್ಯಾಂಗ್ಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ಇದರಿಂದ ಆಕೆ ಕೂಡ ಡೌಟ್ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಗೊತ್ತಾಗುತ್ತೆ ಈ ಒಂದು ಜಾಗ ಇವರದ್ದೆಲ್ಲ ಸ್ವಂತ ಜಾಗ, ಇದು ಬೇರೆಯವರ ಹೆಸರಲ್ಲಿರುವಂತಹ ಜಾಗವನ್ನು ಇವರು ಸೇಲ್ ಡೀಡ್ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿ ಇದೀಗ 3 ವಿರುದ್ಧ FIR ಕೂಡ ದಾಖಲಾಗಿದೆ. ತದನಂತರದಲ್ಲಿ ನಿರಂತರವಾಗಿ ಆ ಗ್ಯಾಂಗ್ ಅನ್ನು ಈ ತಹಸೀನ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿರಲಿಲ್ಲ. ಇದೇ ಕಾರಣಕ್ಕೆ ಆಕೆ ಹೆಣ್ಣೂರು ಠಾಣೆಗೆ ಹೋಗಿ ಇದೀಗ FIR ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಶ್ವಿನಿ,
ಓಕೆ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗೆ. ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪಾಪ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ, ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಭಯ. ಏನಾಗ್ಬಿಡುತ್ತೆ ಈಗ ಸದ್ಯಕ್ಕಂತೂ BDA ಈ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ. ಆದ್ರೆ ಅಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ. ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸಿದೆ BDA. ಆದರೆ ಯಾವಾಗ ಬಂದು ಮನೆ ಹೊಡಿತಾರೋ, ಮನೆ ಇರುತ್ತೋ ಇಲ್ವೋ, ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು, ಹೊಡೆದಂಥ ಸಂದರ್ಭದಲ್ಲಿ ಮನೆ ಒಳಗೆ ಇರುವಂಥ ಐಟಮ್ಸ್ಗಳು ಎಲ್ಲವನ್ನೂ ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂಥ ಪರಿಸ್ಥಿತಿ. ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ. ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಮಹಿಳೆ ಕಣ್ಣೀರು ಹಾಕ್ತಿದ್ದಾಳೆ. ನನ್ನ ಗಂಡ ತೀರಿದ್ದಾರೆ, ನನಗೆ ಉಳಿದಿರೋದು ಇದೊಂದೇ ಸ್ವತ್ತು, ಇರೋದೇ ಒಂದು ಮನೆ ಬಿಟ್ರೆ ಬೇರೆ ಏನಿಲ್ಲ, ಮನೆ ಹೋದ್ರೆ ನನ್ನ ಬದುಕು ಬೀದಿಗೆ ಬರುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ. ನಮ್ಮ ಸ್ಥಿತಿ ಯಾರಿಗೂ ಬೇಡ, ಸರ್ಕಾರ ನಮಗೆ ಮೋಸ ಮಾಡಿದೆ, ಯಾವೊಬ್ಬ ಜನನಾಯಕರು ಕೂಡ ನಮ್ಮ ಕಷ್ಟಕ್ಕಾಗಿಲ್ಲ. ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂಥವರು ಪಾಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆನೂ ಹೋದ್ರೆ ನಾನು ಎಲ್ಲಿ ಹೋಗ್ಲಿ ಅನ್ನೋದು ಆಕೆಯ ಅಳಲು. ನಮ್ಮ ಮನೆ ಇದೆ ಮೇಡಮ್, ಮುತ್ತು ಅವ್ರು ಅಂತಾರಲ್ಲ, ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ. ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿದ 1 ವರ್ಷಕ್ಕೆಲ್ಲ ನಮ್ಮ ಮನೆಯವ್ರು ಸತ್ತೋದ್ರು. ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಬರ್ತಾ ಇದ್ದೀನಿ. 2 ಮಗಳಿಗೆ ಮದುವೆ ಮಾಡಿದ್ದೀನಿ. ಸಾಲ ಎಲ್ಲ ತೀರೋಗಿದೆ. ಇವಾಗ ನನಗೆ BP ಶುಗರ್ ಬಂದ್ಬಿಟ್ಟೈತೆ. ನಾನು ಯಾವ ರೀತಿ ಎಲ್ಲ 5 ದಿನ 6 ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಯಾರಿಲ್ಲ, ಜನನೇ ಹೇಳ್ತಾವ್ರು ಮೇಡಮ್. ಯಾರು ಹೇಳೋರಂತ ಗೊತ್ತಿಲ್ಲ ನಮಗೆ. ಎಲ್ಲ ರೆಡಿ. ಇದೇ ಮನೆ ತೋರಿಸಿ ಮೇಡಮ್, ಇದೇ ಮನೆ ನಮ್ಮದು. ಈ ಥರ ಹೇಳ್ತಾವ್ರೆ. ತುಂಬ ಭಯ. ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ. 1 ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ. ಆ ಥರ ಮಾಡ್ತಾವ್ರೆ ಮೇಡಮ್. ನಾವು ಎಲ್ಲಿ ಹೋಗ್ಲಿ, ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು 15 ವರ್ಷ ಆಯಿತು. ಮನೆ ಕಟ್ಟಿ 12 ವರ್ಷ ಆಯಿತು. ಅಷ್ಟು ವರ್ಷದಿಂದ ಮನೆಯಲ್ಲಿನೇ ಇದ್ದೀವಿ, ಎಲ್ಲಿ ಹೋಗಿಲ್ಲ. ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ. ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್. ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಸೊಸೈಟು ಮಾಡೋಕ್ಕಾಗಲ್ಲ, ನಾವು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ. ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ. ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು. ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು? ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಕೋಗಿಲು ನಂತರದಲ್ಲಿ ತಣಿಸಂದ್ರದಲ್ಲಿ ಸರ್ಕಾರ ಈಗ ಒತ್ತುವರಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅನೇಕರು ಮನೆ ಕಳೆದುಕೊಂಡಿದ್ದಾರೆ, ಬದುಕು ಬೀದಿಗೆ ಬಂದಿದೆ. ಸದ್ಯಕ್ಕೆ ಸರ್ಕಾರ ಈ ಬುಲ್ಡೋಸರ್ ತಂತ್ರವನ್ನ ನಿಲ್ಲಿಸಿದೆ. ಆದರೆ ಮತ್ತೆ ಯಾವಾಗ ಆರಂಭ ಮಾಡ್ತಾರೋ ಅನ್ನುವಂಥ ಭಯ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದುಡ್ಡು ಹಂಚ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ರಿಂದ 25 ಸಾವಿರ ಕೊಡ್ತೀನಿ, ಜಾಗ ಖಾಲಿ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸ್ಥಳೀಯರ ಆರೋಪ. ನೋಟು ಗರಿ ನೋಟು. ಇದು ಯಾವುದೋ ಎಲೆಕ್ಷನ್ಗೆ ಹಂಚುತ್ತಿರುವ ಹಣವಲ್ಲ. ಬದಲಿಗೆ ತಣಿಸಂದ್ರ ನಿವಾಸಿಗಳಿಗೆ ಜಾಗ ಖಾಲಿ ಮಾಡಿ ಎಂದು ಹಣ ಹಂಚುತ್ತಿದ್ದಾರೆ. ಬೇಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾಫರ್ ಹಣ ಹಂಚುತ್ತಿರುವ ದೃಶ್ಯ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಕೋಗಿಲು ಲೇಔಟ್ ಬಳಿಕ ತಣಿಸಂದ್ರದಲ್ಲೂ ಜೆಸಿಬಿಗಳು ಗರ್ಜಿಸಿವೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆ ಮಾಡಿದೆ. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಮನೆ ಕಳೆದುಕೊಂಡವರಿಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಿದ್ದಾರೆ. ಕೇವಲ 20 ರಿಂದ 25 ಸಾವಿರ ಹಣ ಕೊಟ್ಟು ಜಾಗ ಖಾಲಿ ಮಾಡಿಸುತ್ತಿದ್ದಾರಂತೆ. ಕಾಂಗ್ರೆಸ್ ಹಣ ಹಂಚಿಕೆಗೆ ತಣಿಸಂದ್ರ ನಿವಾಸಿಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಮುಖಂಡ ಶಕೀಲ್ ಬಾಷಾ ಆಕ್ರೋಶ ಹೊರಹಾಕಿದ್ದಾರೆ. 15-20 ಸಾವಿರ ಕೊಡ್ತಾ ಇದ್ದಾರೆ ಅವರು. 20 ಸಾವಿರ ಜೀವನ ಆಗ್ಬಿಡತ್ತಾ? ಅವನು ಏನು ಡ್ಯಾಮೇಜ್ ಹಾಕಿದೆ ಅವ್ರ ವಸ್ತುಗಳು, ಅದು ಕಾಂಪನ್ಸೇಷನ್ನು ಮತ್ತು ಏನು ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಓನರು, ಅದೆಲ್ಲ ನಾವು ಗೌರ್ಮೆಂಟಿಂದ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಾ ಇರೋದು. ಇವರು ಬಂದುಬಿಟ್ಟು ಇವ್ರಿಗೆ 10,000 15,000 ರೂಪಾಯಿ ಕೊಟ್ಬಿಟ್ಟು ಇವರು ಕಳಿಸ್ಬಿಟ್ರೆ ಕೇಸು ವೀಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ಟೆನೆಂಟ್ ಅವ್ರು ಕಳಿಸ್ಬಿಡ್ತಾರೆ ಅಲ್ಲಿ BDA ಜೊತೆ ಸೇರ್ಕೊಂಡು ಇವರು ಆಕ್ಯುಪೈ ಮಾಡೋ ಕೆಲಸ ಮಾಡ್ತಾ ಇರೋದು ಇವರು. ಇನ್ನು ಕೆಲವರು ಕಾಂಗ್ರೆಸ್ ನೀಡಿದ 25 ಸಾವಿರ ಹಣ ಪಡೆದಿದ್ದಾರೆ. ಬೇರೆಡೆ ಶಿಫ್ಟ್ ಆಗೋಕೆ ಮುಂದಾಗಿದ್ದಾರೆ. ನಮಗೆ 3 ದಿವಸದಿಂದ ಯಾರು ಏನು ಮಾಡಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯವರು ನಮಗೆ 20 ಸಾವಿರ ರೂಪಾಯಿ ಕೊಟ್ಟವ್ರೆ. ನಾವು ಮನೆ ನೋಡಿ ಎಲ್ಲದೂ ಹೋಗ್ಬಿಡ್ತೀವಿ ನಾಳೆ ಸಾಯಂಕಾಲ ಅಷ್ಟು. ಈತ ತಣಿಸಂದ್ರದಲ್ಲಿ ಸ್ವಂತ ಮನೆಯಲ್ಲಿ ವಾಸವಿದ್ದರೂ ನಮಗೆ ಹಣ ಕೊಟ್ಟಿಲ್ಲ, ಬರೇ ಬಾಡಿಗೆ ಮನೆ ಇರೋರಿಗೆ ಮಾತ್ರ 25 ಸಾವಿರ ಹಣ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮಗಿಲ್ಲ, ಬಾಡಿಗೆ ಮನೆ ಇದೆಯಲ್ವಾ ಅವ್ರಿಗೆ ಕೊಡ್ತಾ ಇರೋದು, ನಮಗಿಲ್ಲ. ಸ್ವಂತ ಮನೆಯವ್ರಿಗಿಲ್ಲ. ಬಾಡಿಗೆ ಮನೆಗೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಓಸ್ ಬೀಳ್ತಾ ಇದೆ, ಹೆಲ್ತಿಗೆ ಇಶ್ಯೂ ಆಗುತ್ತೆ ಅಂತ ಅವ್ರು ಸ್ವಲ್ಪ ಏನೋ, ಬರೀ ಬೇರೆಯವ್ರಂತೂ ಯಾರೂ ಬಂದಿಲ್ಲ. ಇವರಾದರೂ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಅದು ಗೊತ್ತಿಲ್ಲ ಸರ್ ನಮಗೆ, ಅದಿನ್ನೂ ಏನು ಗೊತ್ತಿಲ್ಲ. ಹೆಲ್ತ್ಗೆ ಇಶ್ಯೂ ಆಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ಅವ್ರಿಗೆಲ್ಲ ಏನು ತೊಂದರೆ ಆಗಬಾರ್ದು ಅಂತ ಏನೋ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಸಿರಾಜ್ ಭಾಯ್ ಅಂತ ಇದ್ದಾರೆ ಒಬ್ರು, ನಮ್ದು ಆ ಕಡೆ ಹಿಂದೆ ಇದೆ ಸರ್. ಅದೇನೋ ಇಶ್ಯೂ ಆಗ್ತಾ ಇದೆಯಲ್ಲ ಅಂತ ನಾನು ನೋಡೋಕೆ ಬಂದಿರೋದು. ಇದೆಲ್ಲ ಹಣ ಪಡೆದವರು ಹಣ ಸಿಗದವರ ಕಥೆಯಾದ್ರೆ ಹಣ ಕೊಟ್ಟವರು ಹೇಳೋದು ಹೀಗೆ. ಬ್ಯಾಟ್ರಾಂಪುರ ಬ್ಲ್ಯಾಕ್ ಪ್ರೆಸಿಡೆಂಟ್ ನಾವು. ಎಲ್ಲರೂ ಬಡವರು ಇಲ್ಲಿ ಸ್ವಂತ ಮನೆಯವರು ಇದ್ದಾರೆ. ಅವ್ರು ಯಾರು ಅಡ್ವಾನ್ಸ್ ಕೇಳಿದ್ರೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ ಅವ್ರಿಗೆ. 4 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಏನು ಹೇಳಿದ್ರಿ, ನಾವು ಎಲ್ಲ ಲೀಡರ್ಸ್ಗಳು ಎಲ್ಲ ಸೇರಿ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ಏನು ಮಾಡಿದ್ರಿ, ಕೃಷ್ಣ ಬೈರೇಗೌಡ ಸಾಹೇಬ್ರು ಇಂದ ನಾವು ಏನು ಮಾಡಿದ್ರಿ, ಎಲ್ಲರಿಗೂ ಒಂದು 20-25 ಸಾವಿರ ರೂಪಾಯಿ ಅವ್ರಿಗೆ ಮನೆ ಬೇರೆ ಕಡೆ ಎಲ್ಲಾದರೂ ಕೊಡ್ಸೋಣ ಅಂತ ಇದು ಮಾಡ್ತಾ ಇದ್ದೆ. ಹಣ ಹಣ ಇವಾಗ ಅವ್ರ ಕೈಗೆ ಕೊಟ್ಟರೆ ಅವರು ತಗೊಳ್ಳಲ್ಲ. ಅದಕ್ಕೆ ನಾವೇನು ಮಾಡ್ತೀರಿ, ಮೊನ್ನೆ ಎಲ್ಲ 4 ದಿವಸದಿಂದ ಹುಡುಕ್ದ್ರಿ, ಆಗಿಲ್ಲ. ಅವ್ರೆಲ್ಲೆಲ್ಲ ಒಂದೊಂದು ಮನೆ ಅವ್ರವರೇ ನೋಡಿದಾರಂತೆ. ಅವ್ರ ಕೈಗೆ 25 ಸಾವಿರ ರೂಪಾಯಿ ನಾವು ಕೊಟ್ಬಿಟ್ಟು ಅವರೆಲ್ಲ ತಗೋತಾರಂತ ಹೇಳಿದ್ದಾರೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು ಸ್ಥಳಕ್ಕೆ KRS ಪಕ್ಷದ ಮುಖ್ಯಸ್ಥ ರವಿಕೃಷ್ಣ ರೆಡ್ಡಿ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕಾರಣ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು, ಪ್ರಕ್ರಿಯೆ ಏನು ನೋಟಿಸ್ ಇಶ್ಯೂ ಮಾಡಬೇಕು. ಅಕ್ರಮವಾಗಿ ನೆಲೆ ಊರಿರೋದೇ ನಿಜವಾದ್ರೆ, ಜಾಗ ಒತ್ತುವರಿ ಮಾಡಿದ್ದೇ ಸತ್ಯವಾದ್ರೆ ಕಾಂಗ್ರೆಸ್ ಈಗ ಹಣ ಹಂಚಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದ್ದಂತೂ ಸತ್ಯ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಸದ್ಯಕ್ಕೆ ಬಿಜೆಪಿ ಅಂತೂ ಪೇಚಿಗೆ ಸಿಲುಕಿದೆ. ಯಾಕಂತಂದ್ರೆ ಈ ಗಲಭೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಜನಾರ್ದನ್ ರೆಡ್ಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಾ ಇರೋದು ಬೇಡ ಬೇಡ ಪಾದಯಾತ್ರೆ ಮಾಡೋಣ ಅಂತ. ಇಬ್ರು ಪಟ್ಟು ಹಿಡಿದಿದ್ದಾರೆ. ಒಬ್ಬರ ಪ್ಲಾನ್ ಅನ್ನ ಹೈಕಮಾಂಡ್ ಏನಾದ್ರೂ ಒಪ್ಪಿದ್ರೆ ಇನ್ನೊಬ್ಬರಿಗೆ ಸಿಟ್ಟು. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಏನ್ ಮಾಡೋದು, ಅವ್ರ ಪರ ವಹಿಸ್ಕೊಂಡು ಪಾದಯಾತ್ರೆ ಮಾಡೋದಾ, ಇಲ್ಲ ಇವ್ರ ಪರ ವಹಿಸ್ಕೊಂಡು ಪ್ರತಿಭಟನೆ ಮಾಡೋದಾ, ಇಲ್ಲ ಪ್ರತಿಭಟನೆಯ ಥ್ರೂ ಪಾದಯಾತ್ರೆ ಮಾಡೋದಾ, ಏನ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪೇಚಿಗೆ ಸಿಲುಕಿದ್ದಾರೆ. ಹಾಗಾಗಿ ಎರಡನ್ನೂ ಜೊತೆಗೆ ಇಡದೆ ಅಥವಾ ಎರಡನ್ನೂ ಸಪೋರ್ಟ್ ಮಾಡದೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ತಟಸ್ಥ ರೀತಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎರಡು ಕಡೆ ಮಾತಾಡಿದ್ರು ಪೇಚಿಗೆ ಸಿಲುಕೋದು ಗ್ಯಾರಂಟಿ, ಜೊತೆಗೆ ಗೊಂದಲ ಸೃಷ್ಟಿಯಾಗುತ್ತೆ. ಹಾಗಾಗಿ ಆ ರೀತಿ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಬಿಜೆಪಿ ನಾಯಕರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾನೂ ಇಲ್ಲ. ಇವರಿಬ್ಬರ ನಡುವೆ ಹಾಗಾದ್ರೆ ಭಿನ್ನಾಭಿಪ್ರಾಯ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೇಣುಕಾರಾಧ್ಯ, ಒಬ್ರು ಪ್ರತಿಭಟನೆ ಮಾಡಬೇಕು ಅಂತಾರೆ, ಮತ್ತೊಬ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡೋಣ ಅಂತ ಹೇಳ್ತಾರೆ. ಯಾರನ್ನ ಒಪ್ಪೋದು, ಯಾರನ್ನ ಬಿಡೋದು, ಬಿಜೆಪಿಗೆ ಪೇಚಿನ ಸಂಗತಿ. ಆದರೆ ಇಬ್ಬರ ಮಧ್ಯೆ ಗೊಂದಲ ಸೃಷ್ಟಿಯಾಗೋದಕ್ಕೆ ಕಾರಣ ಏನು, ಇಬ್ಬರ ಮಧ್ಯೆ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಏನು ಮಾಹಿತಿ ಇದೆ ರೇಣುಕಾರಾಧ್ಯ?
ಅಶ್ವಿನಿ, ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ಏನು ದೊಡ್ಡ ಗಲಭೆ ನಡೆದು ಫೈರಿಂಗ್ ಆಯ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ರೀತಿಯಾದ ಘಟನೆ ಏನಾದ್ರೂ ನಡೆದಿದ್ರೆ ಅಂದಿನಿಂದನೇ ಬಿಜೆಪಿ ರಾಜ್ಯ ನಾಯಕರು ಅಂದ್ರೆ ಆ ಸ್ಥಳದಲ್ಲೇ ಮೊಕ್ಕಾಮೂಡಿ ಆ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣೋವರೆಗೂ ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಯಾಕಾಗಿ ಅಂತ ಹೇಳೋದಾದ್ರೆ ಇಬ್ಬರು ನಾಯಕರ ಒಳಗಡೆ ಇರ್ತಕ್ಕಂತ ಅಸಮಾಧಾನ ಇನ್ನೂ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಒಂದಾಗಿದ್ರು ಕೂಡ ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ನಾಯಕರು ಇಬ್ಬರನ್ನು ಕೂಡ ಸಮಾಧಾನ ಮಾಡಿ ಒಂದೇ ರೀತಿಯ ಹೋರಾಟ ಮಾಡೋದಾಗ್ಲಿ, ಒಂದೇ ರೀತಿಯ ನಿರ್ಣಯ ಮಾಡೋದಾಗ್ಲಿ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆಗೆ ಶ್ರೀರಾಮುಲು ಅವರು ನಾನು ಪಾದಯಾತ್ರೆ ಮಾಡ್ತೀನಿ, ಅದಕ್ಕೆ ಹೈಕಮಾಂಡ್ ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಬೆಂಗಳೂರಿಗೆ ಹೋಗಿ ನಾನು 17ನೇ ತಾರೀಕು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನೀವೆಲ್ಲರೂ ಕೂಡ ಬರಬೇಕು, ಸಾಥನ್ನ ಕೊಡಬೇಕು, ಜೊತೆಗೆ ಈ ಒಂದು ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಅದರ ಒಂದು ಎಫೆಕ್ಟ್ ಆಗುತ್ತೆ ಅನ್ನುವುದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರಿಗೆ ಯಾರ ಮಾತನ್ನ ಕೇಳಬೇಕು ಅನ್ನೋದು ಈಗ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆಗೆ ಶ್ರೀರಾಮುಲು ಪಾದಯಾತ್ರೆ ಅಂತಾರೆ, ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಅಂತಾರೆ. ಈ ಇಬ್ಬರು ನಾಯಕರ ಒಂದೊಂದು ನಿರ್ಧಾರದಿಂದಾಗಿ ಈಗ ರಾಜ್ಯ ನಾಯಕರು ಪೇಚಿಗೆ ಸಿಲುಕಿರ್ತಕ್ಕಂಥದ್ದು. ಇನ್ನೂ ಕೂಡ ಜನಾರ್ದನ್ ರೆಡ್ಡಿ ಆಗ್ಲಿ ಶ್ರೀರಾಮುಲು ಆಗ್ಲಿ ಇಬ್ಬರ ನಡುವೆ ಎಲ್ಲಾ ವಿಚಾರದಲ್ಲೂ ಕೂಡ ಹೊಂದಾಣಿಕೆ ಆಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ನಾಯಕರ ಮುಂದಿನ ನಿರ್ಣಯ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅಶ್ವಿನಿ. ಆಲ್ ರೈಟ್, ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಧಾನಿ ಈಗ ಚಳಿಯೂರಾಗಿದೆ, ವಿಪರೀತ ಚಳಿ, ಅದರಲ್ಲೂ ಕೂಡ ದಾಖಲೆಯ ತಾಪಮಾನಕ್ಕೆ ಈಗ ಸಾಕ್ಷಿಯಾಗಿರೋದು ಬೆಂಗಳೂರು. ಜನರಂತೂ ತಂಡ ಹೊಡೆದಿದ್ದಾರೆ, ಇಷ್ಟೊಂದು ಚಳಿ ನೋಡ್ಲೇ ಇಲ್ವಲ್ಲಪ್ಪ ಅಂತ ಹೇಳ್ತಿದ್ದಾರೆ. ದಾಖಲೆಯ ತಾಪಮಾನ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ 10-12 ದಿನಕ್ಕೊಮ್ಮೆ 12-13 ಡಿಗ್ರಿ ಆಗ್ತಾ ಇತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿದಿನವೂ ಕೂಡ 12 ಡಿಗ್ರಿ 13 ಡಿಗ್ರಿ ವಿಪರೀತ ಚಳಿ. ದಾಖಲೆ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ದಾಖಲೆ ತಾಪಮಾನಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಶೀತಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಪ್ರಮಾಣ ಕೂಡ ಈಗ ಹೆಚ್ಚಿದೆ. ಚಳಿ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದು. ಆದರೆ ಚಳಿಯ ಪ್ರಮಾಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕ. ಯಾಕಂದರೆ 12 ಡಿಗ್ರಿ 13 ಡಿಗ್ರಿ ಒಂದು ವಾರಕ್ಕೊಮ್ಮೆ ಇಂಥ ಚಳಿ ಇರ್ತಾ ಇತ್ತು. ಆದರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕತೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.